ಒಂದೇ ಒಂದು ನಿಮಿಷ ನಿಮ್ದು ನಾನು ತಗೊಂತೀನಿ, ಇವಾಗ ಕೇಳಿಸ್ಕೊಳ್ಳಿ. ಬಂಗಾರದ ಅಕ್ವೇರಿಯಂ ಒಳಗಡೆ ನೀರಿಲ್ಲ ಅಂದ್ರೆ ಮೀನಿಗೆ ಬದುಕಕ್ ಸಾಧ್ಯನಾ? ನಾನಿರೋ ಅಕ್ವೇರಿಯಂ ಬಂಗಾರದ್ದು ನೀರಿಲ್ಲದೆ ಇದ್ರು ಬದುಕಣ ಬಾ ಅಂತ ಅದಕ್ಕಾಗತ್ತಾ? ವಿಲ ಒದ್ದಾಡಿ ಜೀವ ಬಿಡುತ್ತದು. ಇದೇ ಸಮಸ್ಯೆ ಎಷ್ಟೋ ರಿಲೇಶನ್ಶಿಪ್ಗಳಲ್ಲಿ ಇವತ್ತು ಆಗ್ತಾ ಇದೆ. ಆ ವಿಲ ಒದ್ದಾಡಿ ಸಾಯ್ತಾ ಇರುವಂತಹ ಮೀನಿನ ಮುಂದೆ ಕೂತ್ಕೊಂಡು ಎಷ್ಟೋ ಜನ ಕೇಳ್ತಾರೆ, ಯಾಕೆ ಹಿಂಗ್ ಓದಾಡ್ತಾ ಇದೀಯಾ? ಏನ್ ಕಮ್ಮಿ ಮಾಡಿದೀನಿ ನಾನು? ಬಂಗಾರದಿಂದ ಮನೆ ಕಟ್ಸಿಲ್ವಾ? ಹಗಲು ರಾತ್ರಿ ದುಡಿತಾ ಇದ್ದೀನಿ ನಿಮ್ಗೋಸ್ಕರ ಅಂತ. ಸರ್, ಯಾರು ನಿಮ್ಮ ಒಂದು ಶ್ರಮವನ್ನು ಪ್ರಶ್ನಿಸ್ತಾ ಇಲ್ಲ, ಬಟ್ ಅವರ ಒದ್ದಾಟ ಯಾಕೆ ಅನ್ನೋದು ನೀವು ತಿಳ್ಕೋಬೇಕಾಗುತ್ತೆ. ನೀರೇ ಇಲ್ರಿ, ನೀವು ಅಕ್ವೇರಿಯಂ ಬಂಗಾರದಾಗರ ಮಾಡ್ರಿ ಇಲ್ಲ ವಜ್ರದಾಗರ ಮಾಡ್ರಿ, ನೀರೇ ಇಲ್ಲ ಅಂದ್ರೆ ಹೆಂಗ್ ಬದುಕ್ತದೆ ನೀರದೇ? ಸೊ ಇಲ್ಲಿ ನೀರ್ ಅನ್ನೋದು ಸಮಯ ಮತ್ತೆ ಲವ್ ಇದ್ದಂಗ್ರಿ, ಅದನ್ನು ಕೂಡ ನೀವು ಇನ್ವೆಸ್ಟ್ ಮಾಡ್ಬೇಕಾಗೈತ್ರಿ ಸರ್. ಇಲ್ಲಂತಂದ್ರೆ ನಿಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಕಷ್ಟ ನಿಮಗೆ ಅರ್ಥ ಆಗಲ್ಲ. ನೀವು ಒದ್ದಾಡಿ ಸಾಯ್ತಿರ್ತೀರಿ ಅಂಡ್ ಅವರು ವಿಲ ಒದ್ದಾಡಿ ಸಾಯ್ತಿರ್ತಾರೆ. ಬಿಕಾಸ್ ಬೇಸಿಕ್ ಎಲಿಮೆಂಟ್ ಮಿಸ್ ಆಗಿರ್ತೈತಿ. ಬಂಗಾರದ ಒಂದು ಅಕ್ವೇರಿಯಂ ಕಟ್ಟಿರಂತಂದ್ರೆ ಒಳಗೆ ಸ್ವಲ್ಪ ಪ್ರೀತಿ ಸಮಯದ ನೀರನ್ನು ಬಿಡ್ರಿ. ಟೇಕ್ ಕೇರ್.